ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಅರಸೀಕೆರೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರ ಪರದಾಟ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಹೋಬಳಿಯ ಅರಸೀಕೆರೆ, ಉಚ್ಚಂಗಿದುರ್ಗ, ಪುಣಾಬಘಟ್ಟ, ತೌಡೂರು ಹಾಗೂ ಹೊಸಕೋಟೆ ಸಹಕಾರ ಸಂಘಗಳಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಇದೆ. ಅಲ್ಲದೆ ಅಂಗಡಿಗಳಲ್ಲಿ ಸಹ ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಡುವಂತಾಗಿದೆ. ಈ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗದೆ ರೈತರು ಪರದಾಡುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿ ಗೊಬ್ಬರದ ಸಮಸ್ಯೆ ನೀಗಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ ಗುಡಿಹಳ್ಳಿ ಹಾಲೇಶ್ ಮಾತನಾಡಿ, ಈ ಭಾಗದಲ್ಲಿ ಅತಿ ಸಣ್ಣ ರೈತರು ಹೆಚ್ಚಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮಳೆಯಾಗುತ್ತಿದ್ದು ರಾಗಿ, ಜೋಳ, ಮೆಕ್ಕೆಜೋಳ, ಶೇಂಗಾ ಬಿತ್ತನೆಯಾಗಿದೆ. ಈ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಅತ್ಯವಶ್ಯಕವಾಗಿದೆ. ಕೃಷಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಯೂರಿಯಾ ಗೊಬ್ಬರದ ಸಮಸ್ಯೆಯನ್ನು ಬಗೆಹರಿಸಬೇಕು. ಈ ಸಮಸ್ಯೆ ಬಗೆಹರಿಯದಿದ್ದರೆ ರೈತರಿಗೆ ನಷ್ಟವಾಗುತ್ತದೆ. ಈ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ರಾಮಪ್ಪ, ಹನುಮಂತಪ್ಪ, ನರಸಿಂಹಪ್ಪ, ಮಂಜುನಾಥ್, ಪ್ರವೀಣ್, ಮಹಾಂತೇಶ್, ನಾಗರಾಜ್ ಹಾಗೂ ಇತರ ರೈತರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು ವಾಸಿಸುವ ಹರಪನಹಳ್ಳಿ ತಾಲೂಕು ಈಗ ಇತ್ತೀಚಿನ ದಿನಗಳಲ್ಲಿ ಈ ವರ್ಷದಲ್ಲಿ ಮುಂಗಾರು ಮಳೆ ಅತಿ ಹೆಚ್ಚು ಮಳೆಯಾಗಿ ಬಿತ್ತನೆ ಕೂಡ ಚೆನ್ನಾಗಾಗಿದೆ. ಮೆಕ್ಕೆಜೋಳ, ಊಟದ ರಾಗಿ, ಶೇಂಗಾ ಬೆಳೆಗಳು ಒಟ್ಟು ಬೆಳೆಗಳು ಮಳೆಯಿಂದ ಲಾಸ್ ಆಗಿದೆ. ಮತ್ತು ಇನ್ನುಳಿದ ಬೆಳೆಗಳಿಗೆ ಅತ್ಯವಶ್ಯಕವಾಗಿ ವೀರ್ಯ ಗೊಬ್ಬರ ಅವಶ್ಯಕವಾಗಿ ಬೇಕಾಗಿದೆ. ಮಳೆ ಅತಿ ಹೆಚ್ಚಾಗಿದ್ದರಿಂದ ವೀರ್ಯ ಗೊಬ್ಬರ ಹಾಕಿದ್ರೆ ಮಾತ್ರ ಬೆಳೆ ಬರ್ತದೆ. ಹಾಗಾಗಿ ನಮ್ಮ ಕೃಷಿ ಇಲಾಖೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವರಿಗೆ ವೀರ್ಯ ಗೊಬ್ಬರ ನಾವು ಒಂದು ಭಾಳ ಸ್ಟಾಕ್ ಇದೆ, ಎಲ್ಲರಿಗೂ ಸಿಗ್ತೈತಿ, ಸರಳ ಸಿಗ್ತೈತೆ ಅಂತೇಳಿ ಕೃಷಿ ಇಲಾಖೆ ಹೇಳ್ತಿದ್ರೆ. ಆದರೆ ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ, ಅದರಲ್ಲಿ ಅರಸೀಕೆರೆ ಹೋಬಳಿಯ ಮಟ್ಟದ ರೈತರಿಗೆ ದೊಡ್ಡ ಮಟ್ಟದ ವೀರ್ಯ ಗೊಬ್ಬರ ಅಭಾವವಾಗಿದೆ. ಇಲ್ಲಿ ಅರಸೀಕೆರೆಯಲ್ಲಿ ಯಾವಾಗ 3 ದಿವಸಕ್ಕೊಮ್ಮೆ 4 ಲೋಡ್ ತರಿಸೋದು, ಅಲ್ಲಿ ರೈತರಿಗೆ ಒಂದು ದೊಡ್ಡ ಮಟ್ಟದ ನೂಕುನುಗ್ಲಾಗಿ ಅಲ್ಲಿ ಯಾರಿಗೂ ಕೂಡ ಗೊಬ್ಬರ ಸಿಗ್ತಾ ಇಲ್ಲ. ಇವತ್ತು ರೈತರು ಪರವಾಗಿ ಇರ್ತೀವಿ ಅಂತೇಳಿ ಅಧಿಕಾರಿಗಳು ಹೇಳ್ತಿದ್ರೆ, ರಾಜಕಾರಣಿಗಳು ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ರೈತರು ಪರವಾಗಿಲ್ಲ. ಇವತ್ತು ವೀರ್ಯ ಗೊಬ್ಬರ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೆಳೆಗಳು ನಷ್ಟ ಆಗ್ತದೆ. ರೈತರು ಮುಂದಿನ ದಿನಗಳಲ್ಲಿ ಈಗ ಹಾಕಿರ್ತಕ್ಕಂಥ ಬೀಜ ಗೊಬ್ಬರನ ಲಾಸ್ ಆಗಿ ಮುಂದೆ ಸಾಲಗಾರರಾಗಿ ಹೆಚ್ಚು ಸಾಲಗಾರರಾಗಿರೋದ್ರಿಂದ ಕೂಡಲೇ ಸಂಬಂಧಪಟ್ಟ ಕೃಷಿ ಇಲಾಖೆ ಆಮೇಲೆ ರಾಜಕಾರಣಿಗಳು ಸರಳ ರೀತಿಯಾಗಿ ಎಲ್ಲರಿಗೂ ಕೂಡ ವೀರ್ಯ ಗೊಬ್ಬರ ಸಿಗೋ ರೀತಿ ಏನು ಡೇಟ್ ಸರ್ಕಾರದ ಮತ್ತು ವೀರ್ಯ ಗೊಬ್ಬರ ಯಾವ ರೀತಿ ಇದೆ ಸರಳ ಸಿಗೋ ರೀತಿ ಕೂಡಲೇ ಮಾಡಬೇಕು. ಮಾಡಲಿಲ್ಲ ಅಂದರೆ ಸಂಬಂಧಪಟ್ಟ ಇಲಾಖೆಯ ಮುಂದೆ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟ ಇಲಾಖೆಯನ್ನು ಒತ್ತಾಯ ಮಾಡ್ತಾರೆ.